ಜೆಪಿ ನಗರದಲ್ಲಿ ಹಲ್ಮುರುಕ್ ರಾಜ ಕೊಲೆ ಪ್ರಕರಣ ಸಂಬಂಧ ಆರೋಪಿ ಕಾಲಿಗೆ ಗುಂಡೇಟು. ಆರೋಪಿ ಬಂಧನ ಮಾಡೋಕೆ ಹೋದಾಗ ಈ ಒಂದು ಘಟನೆ ನಡೆದಿರೋದು. ಸಂತೋಷ್ ಅಲಿಯಾಸ್ ಬ್ಯಾಟ್ ಸಂತುಗೆ ಗುಂಡೇಟು ಬಿದ್ದಿದೆ. ಆರೋಪಿ ಎಡಗಾಲಿಗೆ ಪೊಲೀಸರಿಂದ ಗುಂಡು ಹಾರಿಸಲಾಗಿದೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ಗೆ ಯತ್ನ ಆಗ್ತಾ ಇತ್ತು. ಈ ವೇಳೆ ಆತ್ಮರಕ್ಷಣೆಗೆ ಗುಂಡು ಹಾರಿಸಿದ್ದಾರೆ ಪೊಲೀಸರು. ನಗರದ ಹೊರವಲಯದಲ್ಲಿ ಈ ಒಂದು ಘಟನೆ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜೆಪಿ ನಗರದಲ್ಲಿ ಕೊಲೆ ಪ್ರಕರಣ ಏನಿತ್ತಲ್ಲ, ರಾಜ ಕೊಲೆ ಪ್ರಕರಣ, ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಕಾಲಿಗೆ ಗುಂಡೇಟು ಬಿದ್ದಿರೋದು. ಈಗ ಆರೋಪಿಯನ್ನ ಬಂಧಿಸೋಕೆ ಅಂತ ಪೊಲೀಸರು ಹೋಗಿದ್ರು. ಆ ಸಂದರ್ಭದಲ್ಲಿ ಸಂತೋಷ್ ಅಲಿಯಾಸ್ ಬ್ಯಾಟ್ ಸಂತುಗೆ ಗುಂಡೇಟು ಬಿದ್ದಿದೆ. ಆರೋಪಿ ಎಡಗಾಲಿಗೆ ಪೊಲೀಸರಿಂದ ಗುಂಡು ಹಾರಿಸಲಾಗಿದೆ. ಪೊಲೀಸರ ಮೇಲೇನೆ ಹಲ್ಲೆಗೆ ಅಂತ ಯತ್ನಿಸಿ ಎಸ್ಕೇಪ್ ಆಗೋದಕ್ಕೆ ಅಂತ ಪ್ರಯತ್ನಿಸಿದ್ದಾನೆ. ಈ ಸಂದರ್ಭದಲ್ಲಿ ಆತ್ಮರಕ್ಷಣೆ ಮಾಡ್ಕೋಬೇಕಲ್ಲ, ಅದಕ್ಕೆ ಗುಂಡು ಹಾರಿಸಿದ್ದಾರೆ. ನಗರದ ಹೊರವಲಯದಲ್ಲಿ ಈ ಒಂದು ಘಟನೆ ನಡೆದಿದೆ. ಜೆಪಿ ನಗರದಲ್ಲಿ ಹಲ್ಮುರುಕ್ ರಾಜ ಕೊಲೆ ಪ್ರಕರಣ ಬಂಧನದ ವೇಳೆ ಆರೋಪಿ ಕಾಲಿಗೆ ಗುಂಡೇಟು ವಿಚಾರ. ದಕ್ಷಿಣ ವಿಭಾಗದ ಡಿಸಿಪಿ ಡಾಕ್ಟರ್ ಕೆ ವಂಶೀಕೃಷ್ಣ ಹೇಳಿಕೆ. ಈ 7 ತಿಂಗಳ 27ನೇ ತಾರೀಕು, ಇದೇ ತಿಂಗಳು 27ನೇ ತಾರೀಕು ಒಂದು ಅಟ್ಯಾಕ್ ಆಗಿತ್ತು. ಜೆಪಿ ನಗರ ವ್ಯಾಪ್ತಿಯಲ್ಲಿ ಡೆಡ್ಲಿ ಅಟ್ಯಾಕ್ ಆಗಿತ್ತು. ರಾಜು ಎಂಬಾತನ ಮೇಲೆ ಅಟ್ಯಾಕ್ ಮಾಡಿ ಕೊಲೆ ಮಾಡಿದ್ರು. ಒಟ್ಟು 8 ತಂಡವನ್ನು ರಚಿಸಿ ತನಿಖೆಯನ್ನು ನಡೆಸಲಾಗಿತ್ತು. ಘಟನೆ ನಡೆದ 2 ದಿನದಲ್ಲಿ 4ರನ್ನ ಅರೆಸ್ಟ್ ಮಾಡಲಾಗಿತ್ತು. ಆರೋಪಿಗಳನ್ನ ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಹೋಗಲಾಗಿತ್ತು. ನೈಸ್ ರೋಡ್ ಬಳಿ ಆರೋಪಿ ಹಲ್ಲೆ ಮಾಡಿದ್ದಾನೆ. ಮಹಜರು ಮುಗಿಸಿ ಹೊರಡುವಾಗ ಆರೋಪಿ ಹಲ್ಲೆ ಮಾಡಿದ್ದಾನೆ. ಕಲ್ಲುಗಳಿಂದ ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದ, ಮಹಿಳಾ ಅಧಿಕಾರಿ ಹಾಗೂ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದ. ಈ ವೇಳೆ ಆತ್ಮರಕ್ಷಣೆಗಾಗಿ ಆರೋಪಿ ಕಾಲಿಗೆ ಗುಂಡೇಟು ಬಿದ್ದಿದೆ. ಆರೋಪಿ ಕಾಲಿಗೆ ಗುಂಡೇಟು ಹೊಡಿಬೇಕಾಗಿದೆ. ಆ ನಂತರ ಆತನನ್ನು ಬಂಧಿಸಲಾಗಿದೆ. ದಕ್ಷಿಣ ವಿಭಾಗದ ಡಿಸಿಪಿ ಡಾಕ್ಟರ್ ಕೋನ ವಂಶೀಕೃಷ್ಣ ಈ ಹೇಳಿಕೆ ಕೊಟ್ಟಿದ್ದಾರೆ. ಮಾರಣಾಂತಿಕ ಹಲ್ಲೆ ವಿತ್ ಡೆಡ್ಲಿ ವೆಪನ್ಸ್ 4 ಮೆಂಬರ್ಸ್ ಒಂದು ಗಾಡಿಯಲ್ಲಿ ರಾಜು ಅಲಿಯಾಸ್ ಹಲ್ಮುರುಕ್ ರಾಜು ಅಂತ ಅವರನ್ನು ಕೊಲೆ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮವರು ತುಂಬ ವೇಗವಾಗಿ ತನಿಖೆಯನ್ನು ತಗೊಂಡು ಒಟ್ಟಾರೆ 8 ತಂಡಗಳು ರಚನೆ ಮಾಡಿದ್ದೀವಿ. ಕಾನ್ಫಿಡೆಂಟ್ ಟೀಮ್ಸ್ ಇದರಲ್ಲಿ ನಮಗೆ CCBಯಿಂದ ಮತ್ತು ಸೌತ್ ವೆಸ್ಟ್ ಕಡೆಯಿಂದ ಅವರಿಂದ ಕೂಡ ತುಂಬ ಒಳ್ಳೆಯ ಸಹಕಾರ ಸಿಗುತ್ತೆ. ಸೊ ಅದರಿಂದ ನಾವು 4 ಜನವನ್ನು ಅರೆಸ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಡೇ ನೆಗ್ಲೆಕ್ಟ್ ಮಾಡಿಕೊಂಡು 29 ಪೊಲೀಸ್ ಕಸ್ಟಡಿ ತಗೊಂಡಿದ್ವಿ. 8 ಜನ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ಅವ್ರು ಡಿಸ್ಪೋಸ್ ಮಾಡಿದ್ದಾರೆ ಅಂತೇಳಿ ಮಹದೇವ್ಗೆ ಪಂಚರ್ ಸಮೇತ ಇನ್ಸ್ಪೆಕ್ಟರ್ ಜೆಪಿ ನಗರ, ಸಬ್ ಇನ್ಸ್ಪೆಕ್ಟರ್ ಜೆಪಿ ನಗರ ಮತ್ತು ಸ್ಟಾಫ್ ವಿತ್ ವಿಟ್ನೆಸಸ್ ಎಲ್ಲ ಸೇರಿ ಕಲ್ಗಟ್ಪುರ ಪಕ್ಕದಲ್ಲಿ ನೈಸ್ ರೋಡ್ ಹೆಮ್ಗೆಪುರ ರಸ್ತೆಯಲ್ಲಿ ಅಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಹೇಳಿ ಅಕ್ಯೂಸ್ಡ್ ಹೇಳ್ತಾನೆ. ಮಹಜರ್ ಮುಗಿದೋದ ನಂತರ ವಾಪಸ್ ಹೋಗುವ ಸಮಯದಲ್ಲಿ ನಮ್ಮ ಸಿಬ್ಬಂದಿನ ತಳ್ಳಿ ಮತ್ತು ಅಲ್ಲಿರುವ ಕಲ್ಲುಗಳನ್ನು ತಗೊಂಡು ಅವ್ರ ಮೇಲೆ